ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ವೀನರಿ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನೀವೆಲ್ಲರೂ ಆರಾಮದಿರಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ಭಾಳ ಆರಾಮಾಗಿದ್ದೀನಿ ರೀ. ಬರ್ರಿ ಇವತ್ತಿನ ರೆಸಿಪಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ. ಬರ್ರಿ ಇವತ್ತು ಯಾವ ರೆಸಿಪಿ ವಿಡಿಯೋ ಮಾಡೀನಿ ಏನು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಹೊಸದಾಗಿ ನೋಡ್ತಾ ಇರೋರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಬೆಲ್ ಐಕಾನ್ ಆನ್ ಮಾಡ್ಕೊಳ್ರಿ. ನೀವು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾಲ್ಕು ಅಂತ ವಿಡಿಯೋ ತಪ್ಪದ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ರೀ. ನೀವು ಕೂಡ ನನ್ನ ವಿಡಿಯೋನ ನೋಡ್ಬೋದು ರೀ. ನನ್ನ ವಿಡಿಯೋ ಇಷ್ಟ ಆರ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಅತಿ ಹೆಚ್ಚು ಶೇರ್ ಮಾಡಿರಿ. ಬರೀ ಯಾವ ಥರ ಮಾಡ್ತೀನಿ ಟೋಸ್ಟು ಅಂತ ನೋಡ್ಕೊಂಬರೋಣ. ಬರೀ ಈಗ ನಾನು ಒಂದಷ್ಟು ಇಲಿ ಪುಟ್ಟಿ ತೊಗೊಂಡೀನಿ ರೀ. ನಾನು ಈಗ 2 ಕಪ್ ಮೈದಾ ಹಿಟ್ಟು ಹಾಕ್ಕೊಳ್ತೀನಿ ರೀ. 2 ಕಪ್ ಮೈದಾ ಹಿಟ್ಟಾದ್ರೆ ಸಾಕ್ರಿ. ಈಗ ನೋಡಿರಿ 2 ಕಪ್ ಮೈದಾ ಹಿಟ್ಟು ತೊಗೊಂಡು ಸ್ವಲ್ಪ ನಾನು ಅಜ್ವಾನ ಹಾಕ್ಕೋತೀನಿ ರೀ. ಅಜ್ವಾನ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚಲೋ ಬರ್ತೈತೆ ರೀ. ಹಾಗಾಗಿ ನಾನು ಸ್ವಲ್ಪ ಅಜ್ವಾನ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಅಜ್ವಾನ ಹಾಕಿದ ತಕ್ಷಣ ನಾವು ಎಣ್ಣೆ ಗಿಣ್ಣೆ ಹಾಕೋಕ್ಕಿಂತ ಮುಂಚೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ನೋಡಿರಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ಉಪ್ಪು ಭಾಳ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ. ಯಾಕಂದ್ರೆ ಈ ಟೋಸ್ಟು ಚಾದ ತಿನ್ನೋದ್ರಿಂದ ಸ್ವಲ್ಪ ಉಪ್ಪಾದ್ರೆ ಸಾಕ್ರಿ, ಭಾಳ ಹಾಕೋ ಅವಶ್ಯಕತೆ ಇಲ್ಲ ರೀ. ಈಗ ನೋಡಿರಿ ನಾನು ಇದಕ್ಕೆ ಒಳ್ಳೆಣ್ಣೆ ಹಾಕ್ಕೊತೀನಿ ರೀ. ತುಪ್ಪ ಗಿಪ್ಪ ಏನು ಬೇಕಾಗಿಲ್ಲ ರೀ. ಇದಕ್ಕೆ ಒಳ್ಳೆಣ್ಣೆ ಇದ್ರೆ ಸಾಕ್ರಿ. ನಾನು 2-2.5 ಸ್ಪೂನ್ ಆಗಷ್ಟು ರೀ ಒಳ್ಳೆಣ್ಣೆ ಅಡುಗೆ ಎಣ್ಣೆನ ಹಾಕ್ಕೊಂಡೇನಿ ರೀ. ಅದನ್ನೂ ಕೂಡ ಕರೆಕ್ಟಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ರೀ. ನೀರು ಹಾಕೋಕ್ಕಿಂತ ಮುಂಚೆನ ನಾವು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ರೀ. ಈಗ ನೋಡಿರಿ ಚಮಚೆಲ್ಲ ಕಲಸ್ಕೊಳಕ್ಕೆ ಗಾವ್ ಆಗಂಗಿಲ್ಲ ಅಂತೇಳ್ರಿ ನಾನು ಕೈಲೇನ ಅದನ್ನು ಕಲಸ್ಕೊಳತ್ತೀನಿ ರೀ. ಈ ಥರ ನೀಟಾಗಿ ಅದನ್ನು ಕಲಸ್ಕೋಬೇಕು ರೀ. ನೀರು ಹಾಕಿ ಅದಕ್ಕಿಂತ ಮುಂಚೆ ನಾವು ಕೈಲಿ ಎಣ್ಣೆ ಮೈದಾ ಹಿಟ್ಟನಾಗ ಗಂಟಾಗಿರುತ್ತಲ್ಲ ರೀ, ನೀಟಾಗಿ ಗಂಟೆಲ್ಲ ಒಡ್ಕೋಬೇಕು ರೀ. ಒಡ್ಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನಾದ್ಕೋಬೇಕಾಗತ್ತೆ ರೀ. ನೀರು ಒಮ್ಮೆಗೆ ಹಾಕ್ಕೋಬಾರ್ದು ರೀ. ನೋಡ್ಕೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಹಾಕ್ಕೋಬೇಕಾಗತ್ತೆ ರೀ. ನೀವು ಒಮ್ಮೆಗೆ ಭಾಳ ಹಾಕ್ಕೊಂಬಿಟ್ರೆ ಹಿಟ್ಟು ಅಳಕಾಗೋ ಚಾನ್ಸ್ ಇರುತ್ತೆ ರೀ. ಹಂಗಾಗಿ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ರೀ. ಈಗ ನೋಡಿರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿದ್ಕೊತೀನಿ ರೀ ನಾನು. ಈ ಥರ ಮಾಡೋದ್ರಿಂದ ಟೋಸ್ಟ್ ರೀ ಚಾದಾಗ ಮಸ್ತ್ ಟೇಸ್ಟ್ ಬರ್ತಾವೆ ರೀ. ಯಾಕಂದ್ರೆ ನಾವು ಅಂಗಡಿ ಒಳಗೆ ತರ್ತೀವಲ್ಲ ರೀ, ಅದಕ್ಕಿಂತ ಇವು ರುಚಿಯಾಗಿರ್ತಾವೆ ರೀ. ನೀವು ಕೂಡ ಒಂದು ಸಲ ಟ್ರೈ ಮಾಡಿರಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿದ್ರೆ ನಾನು ಹೆಂಗೆ ಮಾಡಿದೆ ಏನು ಅಂತ ನಿಮಗೆ ಗೊತ್ತಾಕೈತೆ ರೀ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಿಬಿಟ್ರೆ ನಾನು ಯಾವ ಥರ ಮಾಡಿದೆ ಏನು ಅಂತ ಗೊತ್ತಾಗಂಗಿಲ್ಲ ರೀ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರಿ. ಈಗ ನೋಡಿರಿ ಇನ್ನು ಸ್ವಲ್ಪ ಸ್ವಲ್ಪ ನೋಡಿ ಹಾಕ್ಕೋಬೇಕಾಗತ್ತೆ ರೀ ನೀರು. ನಾವು ಒಮ್ಮೆಗೆ ಹಾಕ್ಕೊಂಬಿಟ್ರೆ ಮಾಡೋದು ಹದ ತಪ್ಪಿಡ್ತೈತೆ ರೀ. ಹಂಗಾಗಿ ನೀರು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ರೀ. ಈಗ ನೋಡಿರಿ ಸಾಕ್ರಿ, ನೀರು ಸಾಕಾತ್ರಿ. ಇದಕ್ಕೆ ಕರೆಕ್ಟಾಗಿ ನಾನು ಮಿದ್ಕೊತೀನಿ ರೀ. ಈಗ ನೋಡಿರಿ ಇದು ಕರೆಕ್ಟಾಗಿ ನಾನು ನಾದ್ಕೊಂಡೇನಿ ರೀ. ಈ ಥರ ನಾದ್ಕೊಂಡು ಒಂದು 5 ನಿಮಿಷ ನಾವು ಮುಚ್ಚಿ ತೆಗೆದಿಡ್ಬೇಕಾಗತ್ತೆ ರೀ. 5 ನಿಮಿಷ ಇಟ್ಟರೆ ಸಾಕ್ರಿ. ಈಗ ನೋಡಿರಿ ಅದನ್ನು ಆ ಕಡೆ ಸೈಡ್ಗೆ ಇಟ್ಕೊಂಡು ನಾನು 2 ಸ್ಪೂನು ಮೈದಾ ಹಿಟ್ಟು ಹಾಕ್ಕೊತೀನಿ ರೀ. 2 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ನೋಡಿ ಹಾಕ್ಕೋಬೇಕಾಗತ್ತೆ ರೀ. ಅದು ಎಷ್ಟು ಹಿಡಿತೈತಿ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ರೀ. ಇಷ್ಟ ಅಂತ ಅದನ್ನು ಹೇಳೋಕ್ಕಾಗಂಗಿಲ್ಲ ರೀ ಎಣ್ಣೆನ. ಆ ಹಿಟ್ಟಿಗೆ 2 ಸ್ಪೂನ್ ಹಿಟ್ಟಿಗೆ ಒಳ್ಳೆಣ್ಣೆ ಅಡುಗೆ ಎಣ್ಣೆ ಎಷ್ಟು ಹಿಡಿತೈತಿ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ ರೀ. ಈಗ ನೋಡಿರಿ ಕಡಿಮೆಗಿತ್ತು, ನಾನು ಮತ್ತೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡೆ ನೋಡಿರಿ. ಈ ಥರ ನೀಟಾಗಿ ಹಾಕ್ಕೊಂಡು ಅದನ್ನು ಪೂರ ಒಂದು ಹದಕ್ಕೆ ಬರೋ ತನಕನೂ ನಾವು ಚಮಚೆಲೆ ಕಲಸ್ಕೋಬೇಕು ರೀ ಮೈದಾ ಹಿಟ್ಟನ್ನ. ಇನ್ನೊಂದು ಚೂರ ನಾನು ಎಣ್ಣೆ ಹಾಕ್ಕೊತೀನಿ ರೀ. ಸ್ವಲ್ಪ ಗಟ್ಟಿ ಅನ್ಸಾಕತ್ರಿ ಅದು. ಹಂಗಾಗಿ ನಾನು ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ಕಲಸ್ಕೊತೀನಿ ರೀ. ನೋಡಿರಿ ಈ ಥರ ಬೆಣ್ಣೆ ಥರ ಆಗ್ಬೇಕು ರೀ. ತುಪ್ಪದ ಥರ ರೀ. ಬೆಣ್ಣೆ ಥರ ಅಲ್ರಿ, ಬೆಣ್ಣೆ ಆದ್ರೆ ಗಟ್ಟಿ ಆಗುತ್ತೆ. ತುಪ್ಪದ ಥರ ತುಪ್ಪ ಕರಗೋಕ್ಕಿಂತ ಮುಂಚೆ ಯಾವ ಥರ ಇರುತ್ತೆ ನೋಡಿರಿ, ಕರಗೋಕ್ಕಿಂತ ಮುಂಚೆ ಯಾವ ಥರ ಇರುತ್ತಲ್ಲ ರೀ ಆ ಥರ ತುಪ್ಪನ ಎಣ್ಣೆನ ಮೈದಾ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ರೀ. ಈಗ ನೋಡಿರಿ ಇದು 10 ನಿಮಿಷ ಆಗಿತ್ತಲ್ಲ ರೀ, ನೆನೆದಿತ್ತು ರೀ. ನಾನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಅವನ್ನ ಉಳ್ಳಿ ಮಾಡ್ಕೊತೀನಿ ರೀ. ಎಷ್ಟು ಆಗ್ತಾವೆ ಅಷ್ಟು ಒಮ್ಮೆಗೆ ನಾವು ಉಳ್ಳಿ ಮಾಡ್ಕೊಂಬಿಡ್ಬೇಕು ರೀ. ಯಾಕಂದ್ರೆ ನಮ್ಗೆ ಮಾಡೋ ಮುಂದಾಗ ಗಾವ್ ಆಕೈತೆ ರೀ. ಒಮ್ಮೆಗೆ ಮಾಡ್ಕೊಂಬಿಟ್ರೆ ನಮ್ಗೆ ಅನುಕೂಲ ಆಕೈತೆ ರೀ. ಹಂಗಾಗಿ ನಾನು ಎಷ್ಟು ಹಿಟ್ಟು ನದಿನಲ್ಲ ರೀ ಅವು ಅಷ್ಟು ಉಳ್ಳಿನ ಈ ಥರ ಮಾಡ್ಕೊಂಡು ಇಟ್ಕೋಬೇಕು ರೀ.
ನಾನು ವಾಯ್ಸ್ ಕೊಡೋದಾಗ ಏನಾರು ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಬರೀ ಈಗ ಎಲ್ಲ ಉಳ್ಳಿನ ನಾನು ರೆಡಿ ಮಾಡ್ಕೊಂಡೇನಿ ರೀ. ಈ ಥರ ಅಷ್ಟು ಉಳ್ಳಿನ ಒಮ್ಮೆಗೆ ರೆಡಿ ಮಾಡಿಕೊಂಡು ಈಗ ಒಂದೊಂದಾಗಿ ನಾವು ಲಟ್ಟಿಸ್ಕೋಬೇಕಾಗತ್ತೆ ರೀ. ಈ ಥರ ಉಳ್ಳಾಗ್ಯಾವ ನೋಡಿರಿ. ಈಗ ನೋಡಿರಿ ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದನ್ನು ಲಟ್ಟಿಸ್ಕೊತೀನಿ ರೀ. ತೆಳ್ಳಗೆ ಲಟ್ಟಿಸ್ಬೇಕಾಗತ್ತೆ ರೀ, ಭಾಳ ದಪ್ಪ ಲಟ್ಟಿಸ್ಬಾರ್ದು ರೀ, ತೆಳ್ಳಗೆ ಲಟ್ಟಿಸ್ಕೋಬೇಕು ರೀ. ಸ್ವಲ್ಪ ಹಿಟ್ಟು ಮೆತ್ತಗನ ನಾದ್ಕೋಬೇಕು ರೀ. ಇದಕ್ಕೆ ಗಟ್ಟಿ ಆದ್ರೆ ಅವು ಬಿರ್ಸ ಭಾಳ ಆಗ್ತಾವೆ ರೀ. ಹಂಗಾಗಿ ಸ್ವಲ್ಪ ಅತಿ ಗಟ್ಟಿನೂ ಅಲ್ಲ ಅತಿ ತೆಳ್ಳಗನಲ್ಲ, ಮೀಡಿಯಮ್ದಾಗ ನೋಡಿ ನಾದ್ಕೋಬೇಕು ರೀ. ಈಗ ನೋಡಿರಿ ಈ ಥರ ತೆಳ್ಳಗೆ ಲಟ್ಟಿಸ್ಕೋಬೇಕು ರೀ. ನೋಡಿರಿ ಈ ಥರ ತೆಳ್ಳಗೆ ನಾವು ಲಟ್ಟಿಸ್ಕೊಂಡ್ರೆ ನಾವು ಜೀರಿಗೆ ಹಾಕಿವಲ್ರಿ ಎಷ್ಟು ಚಂದ ಕಾಣಿಸತೈತೆ ನೋಡಿರಿ. ಈಗ ನೋಡಿರಿ ಈ ಥರ ತೆಳ್ಳಗನ ಬರಬೇಕು ರೀ. ಚಪಾತಿ ಅಷ್ಟು ನಾವು ಚಪಾತಿ ಲಟ್ಟಿಸ್ತೀವಲ್ರಿ ಅದೇ ಥರನ ಲಟ್ಟಿಸ್ಕೋಬೇಕು ರೀ. ಈ ಥರ ಲಟ್ಟಿಸ್ಕೊಂಡು ಇನ್ನೊಂದು ಉಳ್ಳಿನೂ ನಾನು ಅದೇ ಥರ ಲಟ್ಟಿಸ್ಕೊತೀನಿ ರೀ. ಎಷ್ಟು ಉಳ್ಳಿ ಮಾಡಿಟ್ಟು ನೋಡಿರಿ ಅಷ್ಟು ನಾನು ಅದೇ ಥರನ ಲಟ್ಟಿಸ್ಕೊತೀನಿ ರೀ. ಈಗ ನಾನು 2 ಉಳ್ಳಿ ಮಾತ್ರ ಲಟ್ಟಿಸೋದು ನಿಮ್ಮ ಜೊತೆಗೆ ತೋರಿಸ್ತೀನಿ ರೀ. ಯಾಕಂದ್ರೆ ವಿಡಿಯೋ ಲೆಂತ್ ಭಾಳ ಆಕೈತೆ ರೀ. ಹಂಗಾಗಿ ನಾನು 2 ಉಳ್ಳಿನ ಯಾವ ಥರ ಲಟ್ಟಿಸಿದೆ ಅಂಥೇಳಿ ಅಷ್ಟೇ ತೋರಿಸ್ತೀನಿ ನೋಡಿರಿ. ಈಗ ನೋಡಿರಿ ಈ ಥರ ತೆಳ್ಳಗೆ ಬರಬೇಕು ರೀ. ಚಪಾತಿ ದಪ್ಪ ಆದ್ರೆ ಸರಿ ಆಗಂಗಿಲ್ಲ ರೀ. ಈ ಥರ ಇರಬೇಕು ರೀ. ಈಗ ನೋಡಿರಿ ಲಟ್ಟಿಸಿವೆಲ್ಲ ಮುಗೀತು ರೀ. ನಾವು ಮೈದಾ ಹಿಟ್ಟು ಎಣ್ಣೆ ಕಲಿಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ರಿ, ಅದನ್ನು ಇದ್ರೊಳಗೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ರೀ. ನಾವೇನು ಒಳ್ಳೆಣ್ಣೆ ಮೈದಾ ಹಿಟ್ಟು ಮಿಕ್ಸ್ ಮಾಡಿ ತುಪ್ಪದ ಕ್ವಾಲಿಟಿ ರೆಡಿ ಮಾಡ್ಕೊಂಡಿರ್ತೀವಲ್ರಿ, ಅದನ್ನು ಇದಕ್ಕೆ ಎಲ್ಲ ಕಡೆ ಹತ್ತುವಂಗೆ ಸ್ಪ್ರೆಡ್ ಮಾಡಿಕೊಂಡು ಮೇಲೆ ಮತ್ತೊಂದು ಚಪಾತಿನ ಹಾಕ್ಕೋಬೇಕು ರೀ. ಇದ್ರ ಮೇಲೇನೂ ಅದೇ ಥರ ನಾವು ಅದನ್ನು ರೆಡಿ ಮಾಡಿ ಇಟ್ಕೊಂಡಿವಲ್ರಿ, ಅದನ್ನು ಇದ್ರ ಮೇಲೇನೂ ಅದೇ ಥರ ನೀಟಾಗಿ ಎಲ್ಲ ಕಡೆ ಹತ್ತುವಂಗೆ ಹಾಕ್ಕೋಬೇಕು ರೀ. ಈಗ ನೋಡಿರಿ ಇದೇ ಥರನ ನಾನು ಅದನ್ನು ನೀಟಾಗಿ ಎಲ್ಲ ಕಡೆ ಹಚ್ಕೊಂಡೇನಿ ರೀ. ಈ ಥರ ಹಚ್ಕೊಂಡು ಮೇಲೆ ಇನ್ನೊಂದು ಚಪಾತಿನ ಹಾಕ್ಕೋಬೇಕು ರೀ ನಾವು. ನೋಡಿರಿ ನೀಟಾಗಿ ತೆಳ್ಳಗೆ ಇರ್ತಾವಲ್ರಿ, ಹಿಂಗಾಗಿ ಲಘು ಕೂಡಂಗಿಲ್ಲ. ಈಗ ನೋಡಿರಿ ಮತ್ತೊಂದು ಸಲ ಅವನ್ನೆಲ್ಲ ಹಾಕಿ ನಾನು ಲಟ್ಟಿಸ್ಕೊತೀನಿ ರೀ. ಈ ಥರ ಲಟ್ಟಿಸ್ಕೊಂಡು ನೋಡಿರಿ ಈ ಥರ ಮಡ್ಚ್ಕೋಬೇಕು ರೀ. ಭಾಳ ಕಷ್ಟ ಕೆಲಸ ಏನಿಲ್ಲ ರೀ, ತುಂಬ ಈಜಿಯಾಗಿ ಆಗತ್ತೆ ರೀ. ಈ ಥರ ಮ್ಯಾಲೆ ಒಂದು ಸಲ ನಾವು ಲಟ್ಟಿಸ್ಕೋಬೇಕು ರೀ. ಲಟ್ಟಿಸ್ಕೊಂಡು ಇಚ್ಚೆ ದಂಡಿನ ನಾವು ಕಟ್ ಮಾಡಿ ತೆಗಿಬೇಕಾಗತ್ತೆ ರೀ. ಅಂದ್ರೆ ಚೆಂದ ಕಾಣಿಸ್ಲಿ ಅಂತ ಆ ಥರ ದಂಡಿನ ತೊಗೋಬೇಕು ರೀ. ಈಗ ನೋಡಿರಿ ಈ ಥರ ನಾವು ಚಪಾತಿನ ಕಟ್ ಮಾಡ್ಕೋಬೇಕು ರೀ. ಒಂದ್ರ ಮೇಲೆ ಒಂದು ಹಾಕಿ ಲಟ್ಟಿಸ್ಕೊಂಡು ಈ ಥರ ನೀಟಾಗಿ ತೊಗೋಬೇಕು ರೀ. ಅವನ್ನ ಉಳಿದು ಕೂಡ ನಾನು ಅದೇ ರೀತಿನೇ ಲಟ್ಟಿಸ್ಕೊಂಡೇನಿ ರೀ. ಈಗ ನೋಡಿರಿ ನಾನು ಎಣ್ಣೆಗೆ ಕಾಯಕ್ಕಿಟ್ಟೇನಿ ರೀ. ಅವನ್ನ ಒಂದೊಂದು ನಾನು ಎಣ್ಣೆ ಒಳಗೆ ಹಾಕ್ಕೋತೀನಿ ರೀ. ಈ ಥರ ಎಣ್ಣೆ ಹಾಕಿ ನಾವು ಚಮಚಲೆ ಏನು ಒಳಸಿ ಹಾಕೋದು ಬೇಕಾಗಿಲ್ಲ ರೀ. ಅವ ಎಣ್ಣೆಗೆ ಫ್ರೈ ಆಗಿ ಮ್ಯಾಕೆ ಬರ್ತಾವೆ ರೀ. ನಾವು ಚಮಚಲೆ ಅವನ್ನ ತೆಗಿಯೋಂಥ ಅವಶ್ಯಕತೆ ಏನಿಲ್ಲ ರೀ. ಅವ ಕಾದ್ಮೇಲೆ ಗ್ಯಾಸ್ ಮಾತ್ರ ಸಣ್ಣ ಇರಬೇಕು ರೀ. ಈ ಥರ ಫ್ರೈ ಹಾಕ್ಕೊಂತ ಮೇಲೆ ಎಣ್ಣೆ ಒಳಗೆ ಎದ್ದು ನಿಂದಿರ್ತಾವೆ ರೀ ಅವು. ಚಾದ ಮಾತ್ರ ಏಕ್ದಮ್ ತಿನ್ನಕ್ಕೆ ಟೇಸ್ಟ್ನಾಕ ರೀ. ನಮ್ಗೆ ಟೈಮೂ ಭಾಳ ತೊಗೊಳಂಗಿಲ್ಲ ರೀ ಮಾಡೋಕೆ, ಜಲ್ದಿನ ಮಾಡ್ಕೋಬೋದು. ಇದಕ್ಕೆ ಭಾಳ ಸಮಯನೂ ಭಾಳ ಹೋಗಂಗಿಲ್ಲ ರೀ, ಮತ್ತು ಇದಕ್ಕೆ ಭಾಳ ಸಾಮಾನು ಹೋಗಂಗಿಲ್ಲ ರೀ. ಮೈದಾ ಹಿಟ್ಟು ಅಜ್ವಾನ ಇದ್ರೆ ಸಾಕು ರೀ. ಕರಿಯೋದಕ್ಕೆ ಸ್ವಲ್ಪ ಎಣ್ಣೆ ರೀ, ಮತ್ತು ಬೇರೆ ಅವಶ್ಯಕತೆ ಏನೂ ಇಲ್ಲ ರೀ. ಈಗ ನೋಡಿರಿ ಎಷ್ಟು ಚಂದ ಮ್ಯಾಗ ಬಂದಾವ ನೋಡಿರಿ. ಯಾಕಂದ್ರೆ ಸ್ವಲ್ಪ ಕರಿ ಮುಂದಾಗ ಸ್ವಲ್ಪ ಕೈ ಹಿಡಿತೈತೆ ರೀ. ಯಾಕಂದ್ರೆ 3 ಚಪಾತಿನ ನಾವು ಮೇಲೆ ಹಾಕಿರ್ತೀವಲ್ರಿ, ಹಿಂಗಾಗಿ ಗ್ಯಾಸ್ ಸಣ್ಣ ಇಟ್ಕೊಂಡು ಕರಿಬೇಕಲ್ರಿ. ಅವನ್ನ ಹಂಗೆ ಚಮಚಲೆ ನಾವು ಅವು ಮ್ಯಾಕ್ ಬಂದಮೇಲೆ ಅವಾಗ ಸ್ವಲ್ಪ ಒಳಸಿ ಹಾಕ್ಕೋತಾ ಇರ್ಬೇಕು ರೀ. ಅಂದ್ರೆ ಒಳಗಿಂದ ಪೂರ ಅವು ಕರೆಕ್ಟಾಗಿ ಕರಿತಾವ್ರಿ. ಇಲ್ಲಾಂದ್ರೆ ಏನಾಕ್ಕವ್ರಿ, ನೀವು ಗ್ಯಾಸ್ ಒತ್ತಿ ಇಟ್ಕೊಂಡ್ಬಿಟ್ರೆ ಮ್ಯಾಲೆಲ್ಲ ಹೊತ್ತಿ ಕೆಂಪಾಗಿ ಒಳಗೆ ಹಸಿ ಹಂಗೆ ಇರ್ತಾವ್ರಿ. ಪದ್ರ ಬರ್ಬೇಕಂದ್ರೆ ನಾವು ಈ ಥರ ಗ್ಯಾಸ್ ಸಣ್ಣ ಇಟ್ಕೊಂಡು ಒಳಸಿ ಹಾಕ್ಕೊಂತನ ಫ್ರೈ ಮಾಡ್ಕೋಬೇಕು ರೀ. ಅವನ್ನ ಕರಿಬೇಕು ರೀ. ಈಗ ನೋಡಿರಿ ಎಷ್ಟು ಚಂದ ಬಂದಾವ ನೋಡಿರಿ. ಅವು ಪದ್ರೂ ಬಿಡಂಗಿಲ್ಲ, ಏನೂ ಇಲ್ಲ, ನೀಟಾಗಿ ಮಸ್ತ್ ಬರ್ತಾವ್ರಿ. ಅದ್ರಾಗ ಅಜ್ವಾನ ಹಾಕಿರ್ತೀವಲ್ರಿ, ಹಿಂಗಾಗಿ ಟೇಸ್ಟು ಚಲೋ ಇರ್ತೈತೆ ರೀ. ಒಂದು ಸಲ ನೀವು ಕೂಡ ಟ್ರೈ ಮಾಡಿರಿ, ಹೆಂಗೆ ಅನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸ್ನಾಗ ಟ್ರೈ ಮಾಡಿದ ಮೇಲೆ ನನಗೆ ತಿಳಿಸ್ರಿ ಯಾವ ರೀತಿ ಬಂದವು ಏನು ಅಂಥೇಳಿ. ಕಡಿಮೆ ಸಮಯದಲ್ಲೇ ನಾವು ಚಹಾ ಜೊತೆಗೆ ತಿನ್ನೋಕೆ ಮನ್ಯಾಗ ರೆಡಿ ಮಾಡ್ಕೋಬೋದು ರೀ. ಮಕ್ಕಳಿಗಾಗಿ
ಮಕ್ಕಳಿಗೆ ಏನು ಮಾಡಿಟ್ರು ನಾವು ಕಡಿಮೆನೇ ರೀ. ಅಡ್ವಾನ್ಸ್ ಮಾಡಿ ಇಟ್ಕೊಂಡ್ರೆ ಅವರು ಸ್ಕೂಲಿಗೆ ಹೋಗೋ ಟೈಮ್ದಾಗ ನಮ್ಗೆ ಹೆಲ್ಪ್ ಆಗತ್ತೆ ರೀ. ಮತ್ತು ಸ್ಕೂಲಿಂದ ಬಂದ ಮೇಲೇನು ಮಕ್ಕಳಿಗಾಗಿ ನಾವು ರೆಡಿ ಇಟ್ಕೊಂಡಿದ್ವಿ ಅಂದ್ರೆ ಬಂದ ತಕ್ಷಣ ಕೊಟ್ರೆ ಅವ್ರಿಗೆ ಹಸುವು ಇರಂಗಿಲ್ಲ ರೀ. ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಕೂಡ ಇಷ್ಟ ಆಕ್ಕವ್ರಿ. ನೋಡಿರಿ ಈ ಥರ ಕರ್ಕೊಂಡು ನೋಡ್ರಿ ಅಷ್ಟು. ಇನ್ನು ಉಳಿದು ಕೂಡ ನಾನು ಅದೇ ರೀತಿನ ಕರ್ಕೊಳ್ತೇನೆ ರೀ. ಈಗ ನೋಡಿರಿ ನಾನು ಒಂದು ಪ್ಲೇಟಿಗೆ ನಿಮ್ಗೆ ಸರ್ವ್ ಮಾಡಿ ತೋರ್ಸಾತ್ತೀನಿ ರೀ. ಎಷ್ಟು ಚಂದ ಬಂದಾವ ನೋಡಿರಿ, ಪದರಾಗಿ ನೀಟಾಗಿ ಮಸ್ತ್ ಬಂದಾವ್ರಿ. ಈ ಥರ ಇವಕ್ಕೆ ಅಜ್ವಾನ ಹಾಕಿರ್ತೀವಲ್ರಿ ಚಹಾ ಜೊತೆ ತಿನ್ನೋ ಮುಂದಾಗ ರುಚಿ ಮಾತ್ರ ಭಾಳ ಬರ್ತಾವ್ರಿ. ಒಂದು ಸಲ ನೀವು ನೋಡಿರಿ ಹೆಂಗೆ ಬಂತು ಅಂತ. ಇದ್ರೊಳಗೆ ಚಹಾ ಜೊತೆಗೆ ಹಂಗನೂ ತಿನ್ಬೋದು ರೀ. ಚಹಾ ಜೊತೆಗೆ ಅತಿ ಹೆಚ್ಚು ಟೇಸ್ಟ್ ಆಕ್ಕವ್ರಿ. ಈಗ ನೋಡಿರಿ ನಾನು ಒಂದು ಎದ್ದು ನಿಮ್ಗೆ ತೋರಿಸ್ತೀನಿ ರೀ. ಈಗ ನೋಡಿರಿ ಹೆಂಗೆ ಪದ್ರ ಬಂದಾವೆ ನೋಡಿರಿ. ಈ ಥರ ಚಹಾದೊಳಗೆ ನಾವು ಎದ್ಕೊಂಡು ತಿಂದ್ರೆ ಟೇಸ್ಟು ಚಲೋ ಇರ್ತೈತೆ ರೀ. ಈಗ ನೋಡಿರಿ ನಾನು ಚಹಾದೊಳಗೆ ಎದ್ದು ತಿಂದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಪದ್ರ ಎಷ್ಟು ಚಂದ ಬಂದೈತೆ ಅಂದರಿ. ಈಗ ನೋಡಿರಿ ನಾನು ತಿಂದು ತೋರ್ಸಾತ್ತೀನಿ ರೀ. ಒಳಗೂ ಕೂಡ ಅದೇ ಥರ ಫ್ರೈ ಆಗೈತೆ ರೀ. ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅನ್ಕೋತಾ ಇದ್ದೀನಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಾಗ ನಾನು ಮತ್ತೆ ಸಿಗ್ತೀನಿ ರೀ.